ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ ಓಡ್ ಹೋಗಿದ್ಯಲ್ಲ, ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ನಿನ್ ಬಗ್ಗೆ ನಿನ್ಗೆ ಒಂದ್ ಸ್ವಲ್ಪನಾದ್ರೂ ಕಾಳಜಿ ಕನ್ಸನ್ ಏನಾದ್ರೂ ಇದೆಯಾ? ಇಲ್ಲ ಅಂತಾನೆ ಅನ್ಕೋ. ಇಲ್ಲೆಲ್ಲರೂ ನಿನ್ಗೋಸ್ಕರ ಎಷ್ಟು ವೇಟ್ ಮಾಡ್ತಾ ಇದಾರೆ, ಎಲ್ಲರೂ ನಿನ್ ಬಗ್ಗೆ ಚಿಂತೆ ಮಾಡ್ತಾ ಇದಾರೆ ಅಂತ ಗೊತ್ತಿರ್ಬೇಕಲ್ವಾ? ನನಗೆ ದೇವ್ರು ಕೊಟ್ರೆ ಎರಡೇ ಕಿವಿ, ಅದನ್ನು ಡಮರ್ ಅನ್ಸ್ತಾ ಇದೆಯಲ್ಲ, ಯಾಕೆ ಇರಿಸ್ತಾ ಇದೆಯಾ? ಬಾಸು, ಅದು ಮಾತ್ರ ಬೇಡ ಬಾಸು, ದಯವಿಟ್ಟು ಬೇಡ. ಓಹೋ ಹೋ ಹೋ, ಜಗಳ ಗಂಟಿ ಅವ್ರು ಮೀಟರ್ ಆಫ್ ಮಾಡಿರೋದು ಇದಾ? ಬೇಡ ಬಾಸು, ಅದನ್ನ ಹಚ್ಚಿದ್ರೆ ಪ್ರಾಣ ಹೋಗೋಷ್ಟು ಉರಿಯುತ್ತೆ. ಚಿಕ್ಕ ವಯಸ್ಸಿಂದನೂ ನಂಗೆ ಅದ್ ಕಂಡ್ರೆ ತುಂಬಾ ಭಯ. ಅದೊಂದು ಮಾತ್ರ ಬೇಡ. ಚಿಕ್ಕ ವಯಸ್ಸಿಂದನೂ ಭಯ ಅಂತೆ. ಈ ದುರ್ಗಾ ಈಗ್ಲೂ ಚಿಕ್ಕ ಮಗು ತರಾನೇ ಆಡ್ತಾಳೆ. ಕೆಲವು ವಿಷಯದಲ್ಲಿ ನಮ್ ಹಿತಾಪುಟನೇ ಬೆಟರ್ ಅಂತ ಅನ್ಸತ್ತೆ. ಬೇಡ ಬಾಸು, ದಯವಿಟ್ಟು ಅಲ್ಲೇ ನಿಂತ್ಕೊಳ್ಳಿ. ನೀನೇನ್ ಚಿಕ್ಕ ಮಗುನಾ? ಅಲ್ಲ, ಈ ಚಿಕ್ಕ ಮಕ್ಳು ಸಿರಪ್ ಕುಡಿಯೋದಕ್ಕೆ ಹಠ ಮಾಡ್ತಾ ಇರ್ತಾರಲ್ಲ, ಆತರ ಆಡ್ತಿದ್ಯಲ್ಲ, ಏನಾಗಲ್ಲ. ಒಂದೇ ಒಂದ್ಸತಿ ಬಾಸು, ನಾನು ಹೇಳಿದ್ನಲ್ಲ, ಬೇಡ, ನೀವಲ್ಲೇ ನಿಂತ್ಕೊಳ್ಳಿ. ನೀವು ನನ್ನ ಹತ್ರ ಬರ್ಬೇಡಿ. ಸುಮ್ನೆ ಓವರ್ ಆಗಿ ಆಡ್ಬೇಡ ದುರ್ಗಾ. ನೋಡು, ಹಠ ಮಾಡ್ಬೇಡ, ಕೆಳಗ್ ಬಾ. ಇವಳು ಯಾಕೆ ಹೆಂಗ್ ಕಿರಿಸ್ತಿದ್ದಾಳೆ ಅಂತ ಏನಾಗ್ತಿದೆ ಒಳಗಡೆ? ದುರ್ಗಾ, ಓವರ್ ಆಗಿ ಆಡ್ಬೇಡ, ಸುಮ್ನೆ ಹಠ ಮಾಡ್ಬೇಡ, ಕೆಳಗೆ ಇಳಿ ಅಂತ ಹೇಳ್ದೆ ತಾನೆ. ಬಾಸು, ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಷ್ಟೇನೆ. ನೀವೇನ್ ಹೇಳಿದ್ರು ನನಗೆ ಅದ್ ಮಾತ್ರ ಬೇಡ. ಇವಾಗ ತೆಪ್ಪಗ್ ಬರ್ಲಿಲ್ಲ ಅಂದ್ರೆ ಕಟ್ ಹಾಕ್ಬಿಡ್ತೀನಿ. ಬಾಸು, ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಅದನ್ನ ನೆನ್ಸ್ಕೊಂಡ್ರೇನೆ ತುಂಬಾ ಭಯ ಆಗುತ್ತೆ. ಬೇಡ ಬಾಸು. ಅಲ್ಲ, ಒಳಗಡೆ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಅವಳು ಬರಲ್ಲ ಅಂತಾಳೆ, ಇವನು ಬಿಡಲ್ಲ ಅಂತಾನೆ. ಓ ದೇವ್ರೇ. ದುರ್ಗಾ, ಒಂದೇ ಒಂದ್ ನಿಮಿಷ ನನ್ ಮಾತು ಕೇಳು. ಏನಾಗಲ್ಲ. ಬೇಡ ಬಾಸು. ಅಲ್ಲ, ಗಾಯ ಆಗಿದೆಯಲ್ಲ, ಗುಣ ಆಗುತ್ತೆ ದುರ್ಗಾ. ಸುಮ್ಮನೆ ನಿಲ್ಲೋ ಬದಲು ನಾನು ಒಂದು ಫನ್ ಮಾಡ್ತೀನಿ. ಇಂಥ ಅವಕಾಶನ ನಾನು ಯಾಕೆ ಬಿಡ್ಲಿ? ಬೇಡ ಬಾಸು, ನನಗದಂದ್ರೆ ಭಯ ಅಂತ ಹೇಳ್ತೀನಿ ತಾನೆ. ಬಾಸು, ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ ಬಾಸು. ಬಾಸು, ಮಾಯನ್ನ ಉಡ್ಸೋದಕ್ಕೆ ಒಂದಷ್ಟು ಒಳ್ಳೆ ಫೋಟೋ ಸಿಕ್ತು. ಸರಿಯಾದ ಸಮಯ ನೋಡಿ ಇದನ್ನ ಉಪಯೋಗಿಸ್ಕೋಬೇಕು. ಬೇಷ್ ಡಬ್ಬು, ಬೇಷ್. ಬಾಸು ಎಲ್ಲಿ ಹೋಗ್ತಾ ಇದೀಯಾ? ಕೂತ್ಕೋ, ಬಾಯ್ಲಿ ಕೂತ್ಕೋ.
ಬಾಸು ಇದು ಚಿಕ್ಕ ಗಾಯ ಅಷ್ಟೇನೆ, ಔಷಧಿ ಹಚ್ಚಿಲ್ಲ ಅಂದ್ರೆ ಏನು ಆಗೋದಿಲ್ಲ. ಓ ಹೌದಲ್ವಾ? ತುಂಬಾ ಚಿಕ್ಕ ಗಾಯ, ನಾನು ನೋಡ್ಲೇ ಇಲ್ಲ. ಬಾಸು ಹೇಳಿದ್ನಲ್ವಾ, ಬೆಟ್ಟ ಹತ್ಕೊಂಡು ಹೋಗ್ತಿದ್ದೆ, ಅವಾಗ ಕಲ್ಲು ಮುಳ್ಳು ತರ್ಚಿ ಹೀಗಾಗಿದೆ ಅಷ್ಟೇನೆ. ಕಲ್ಲು ಮುಳ್ಳು ಅಲ್ಲ, ದುರ್ಗಾ ಬರ್ತಾ ಇದ್ದಾಳೆ, ನಾವ್ ಯಾರು ದಾರಿಲಿ ಇರಬಾರ್ದು, ನಾವೆಲ್ಲ ಸೈಡ್ಗೆ ಹೋಗ್ಬೇಕು ಅಂತ ಅದ್ಯಾದಕ್ಕೂ ಗೊತ್ತೇ ಆಗ್ಲಿಲ್ವಾ? ಓ ಅದೇ ಬಾಸು, ನಾನು ಹೇಳಿದ್ನಲ್ವಾ ಚಿಕ್ಕ ಗಾಯ, ಅದನ್ನ ಅದ್ರ ಪಡೆಗದ್ ಬಿಟ್ಬಿಡೋಣ, ಏನು ಮಾಡೋದ್ ಬೇಡ. ಇವಾಗ ನೋಡಿ ಬಾಸು, ನೀವಿವಾಗ ಆ ಔಷಧಿನ ಹಚ್ಚಿದ್ರೆ 7 ದಿನಕ್ಕೆ ವಾಸಿ ಆಗುತ್ತೆ, ಇಲ್ಲ ಅಂದ್ರೆ 1 ವಾರದಲ್ಲಿ ಕಡಿಮೆ ಆಗುತ್ತೆ, ಎಲ್ಲ ಒಂದೇನೆ. ವಾಹ್, ಎಂತ ಬ್ರಿಲಿಯಂಟ್ ದುರ್ಗಾ ನೀನು. ಹೌದಲ್ವಾ ಬಾಸು, ನಾನು ತುಂಬಾ ಬುದ್ಧಿವಂತೇನೆ, ನಾನು ಅಷ್ಟು ಸುಲಭವಾಗೆಲ್ಲ ಯಾಮಾರೋದಿಲ್ಲ. ಐ ಕಂಪ್ಲೀಟ್ಲಿ ಅಗ್ರಿ. ದುರ್ಗಾ, ಏನ್ ಗೊತ್ತಾ, ನಾನು ಒಂದ್ಸಲ ಚಿಕ್ಕವನಿದ್ದೆ. ಹೌದಾ? ನಾನೇನೋ ನೀವು ಯಾವಾಗ್ಲೂ ಇದೇ ತರ ಉದ್ದ ಇದ್ರಿ ಅನ್ಕೊಂಡಿದ್ದೆ. ಜೋಕು. ಹೇಳಿ. ಅವಾಗ ನನ್ನ ಕಾಲಿಗೆ ಪೆಟ್ಟಾಗಿತ್ತು. ತಲೆಗಲ್ವಾ? ಅಯ್ಯೋ, ನಾನೇನೋ ನಿಮಗ್ ತಲೆಗೆ ಏಟ್ ಬಿದ್ದು ಈ ತರ ಆಡ್ತಿದ್ದೀರಾ ಅನ್ಕೊಂಡೆ. ಹೌದಲ್ಲ, ಇಷ್ಟು ಚಿಕ್ಕ ಪೆಟ್ ಮಾಡ್ಕೊಂಡಿರೋದಕ್ಕೆ ನೀನ್ ಹಿಂಗ ಆಡ್ತಾ ಇದೀಯಾ? ನಿನಗಿನ್ನಾದ್ರು ದೊಡ್ಡ ಪೆಟ್ಟು ಬಿದ್ದಿದ್ರೆ ಇಡೀ ಊರ್ನೇ ಮೆಂಟ್ಲು ಮಾಡ್ಬಿಡ್ತಿದೆ ಅಂತ ಅನ್ಸುತ್ತೆ. ಬೇಡ ಬಾಸು. ಅಬ್ಬಾ, ಫೈನಲಿ ಡನ್ ಆಗೋಯ್ತು. ಏನ್ ಮುಗೀತು? ಉರಿ 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 ಉರಿ. ಬಾಸು, ಯಾವಾಗ ಹಚ್ಚಿದ್ರಿ ನೀವು ಇದನ್ನ? ಮೋಸ ಮಾಡಿದ್ರಿ ನೀವು. ನೀನು ನಿನ್ ಬಗ್ಗೆ ನನ್ನ ಯಾರು ಯಾಮಾರ್ಸಕ್ಕಾಗಲ್ಲ ಅಂತ ದೊಡ್ಡದಾಗಿ ಬಿಲ್ಡಪ್ ತಗೊಂತಾ ಇದೆಯಲ್ಲ, ಆಗ ಅಲ್ಲ, ಈ ಜಗಳ ಆಡುವಾಗ ಓಟ ಓಟ ಅಂತ ಮಾತಾಡುವಾಗ ನಿನಗೆ ಮೈಯ ಜ್ಞಾನನೇ ಇರಲ್ಲ ಅಲ್ವಾ? ಬಾಸು, ಮೋಸ ಇದು. ನೀವು ನನಗೆ ಮೋಸ ಮಾಡಿದ್ರಿ. ನಾನೇನು ಮೋಸ ಮಾಡಿಲ್ಲಪ್ಪ. ನನಗೇನು ಮಾಡಬೇಕು ಅಂತ ಅನ್ನಿಸ್ತು ಅದನ್ನು ಮಾಡಿದೆ. ಯಾಕೆ ಹೇಳು? ಯಾಕೆ? ಯಾಕೆ ಅಂದರೆ ನಿನ್ಗೇನು ಅನಿಸ್ತೋ ನೀನು ಅದನ್ನು ಮಾಡ್ತೀಯಲ್ವಾ, ಅದಕ್ಕೆ. ಬಾಸು, ನಿಮ್ದು ಅತಿ ಆಯ್ತು. ಬಾಸು, ವಿಷಯ ಏನ್ ಗೊತ್ತಾ, ನಾನು ಯಾವಾಗ್ಲೂ ನನಗೇನ್ ಮಾಡ್ಬೇಕು ಅಂತ ಅನ್ಸುತ್ತೋ ಅದನ್ನೇ ಮಾಡೋದು. ದುರ್ಗಾ,